ರಾಮ ಮಂದಿರಕ್ಕೆ ದೊಡ್ಡ ಪ್ರಮಾಣದಲ್ಲಿ ದೇಣಿಗೆ ಹೋಗಿದ್ಯಾ? ವಜ್ರದ ವ್ಯಾಪಾರಿ ದಿಲೀಪ್ ಕುಮಾರ್ ಅತಿ ಹೆಚ್ಚು ಕಾಣಿಕೆ. ಬಾಗಿಲು, ತ್ರಿಶೂಲ, ಢಮರುಗಕ್ಕೆ ಬಂಗಾರ ಅರ್ಪಣೆ. 6 ದಶಕಗಳಿಂದ ದೇಶ ವಿದೇಶಗಳಲ್ಲಿ ರಾಮಕಥಾ ಪಾರಾಯಣ. ಇಂಥ ಮತ್ತಷ್ಟು ಸ್ಟೋರಿಗಳನ್ನು ನೋಡೋಣ. ರಾಮನಿಗೆ ಉಡುಗೊರೆ ನ್ಯೂಸ್ ಟಾಪ್ 9 ನಲ್ಲಿ. ಅಯೋಧ್ಯೆ ರಾಮ ಮಂದಿರ ಶತಮಾನಗಳ ಭಾರತೀಯರ ಕನಸು. ರಾಮ ಮಂದಿರ ನಿರ್ಮಾಣಕ್ಕಾಗಿ ದೇಶದ ಮೂಲೆ ಮೂಲೆಯಿಂದ ಭಕ್ತರು ತಮ್ಮ ಶಕ್ತಿಯಾನುಸಾರ ಕಾಣಿಕೆ ಅರ್ಪಿಸಿದ್ದಾರೆ. ಹಣ ಮಾತ್ರವಲ್ಲ, ಕಬ್ಬಿಣ, ಇಟ್ಟಿಗೆ ಹೀಗೆ ಅನೇಕ ವಸ್ತುಗಳನ್ನ ಸಮರ್ಪಿಸಿದ್ದಾರೆ. ಈಗ ಭವ್ಯ ಮಂದಿರ ತಲೆ ಎತ್ತಿ ನಿಂತಿದೆ. ಈ ರಾಮ ಮಂದಿರಕ್ಕೆ ಇದೀಗ ದೊಡ್ಡ ಪ್ರಮಾಣದಲ್ಲಿ ದೇಣಿಗೆ ಹರಿದು ಬಂದಿದೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಅತಿ ಹೆಚ್ಚು ದೇಣಿಗೆ ನೀಡಿದವರು, ಅತಿ ದೊಡ್ಡ ಕಾಣಿಕೆ ನೀಡಿದವರು ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ಭಾರತದ ಶ್ರೀಮಂತ ಉದ್ಯಮಿ ಅಂಬಾನಿಯೋ, ಟಾಟಾ ಬಿರ್ಲಾ ಅವರು, ಅಜೀಂ ಪ್ರೇಮ್ಜಿ ಅವರು ಮತ್ಯಾರೂ ಅಲ್ಲ, ಗುಜರಾತ್ನ ಖ್ಯಾತ ವಜ್ರದ ವ್ಯಾಪಾರಿ ದಿಲೀಪ್ ಕುಮಾರ್ ವಿ ಲಕ್ಕಿ ಅನ್ನೋರು ಎಲ್ಲರಿಗಿಂತ ಹೆಚ್ಚು ದೇಣಿಗೆಯನ್ನ ನೀಡಿದ್ದಾರೆ. ಗುಜರಾತ್ನ ವಜ್ರದ ವ್ಯಾಪಾರಿ ದಿಲೀಪ್ ಕುಮಾರ್ ವಿ ಲಕ್ಕಿ ಅವರು ಅತ್ಯಂತ ಧಾರಾಳವಾಗಿ, ಉದಾತ್ತ ಮನಸ್ಸಿನಿಂದ ರಾಮನ ಸೇವೆಗಾಗಿ ಬರೋಬ್ಬರಿ 101 ಕೆಜಿ ಚಿನ್ನವನ್ನ ಸಮರ್ಪಿಸಿದ್ದಾರೆ. ರಾಮನ ಪರಮ ಭಕ್ತರಾಗಿರುವ ಇವರು 101 ಕೆಜಿ ಚಿನ್ನವನ್ನ ಕಾಣಿಕೆಯಾಗಿ ನೀಡಿದ್ದಾರೆ. ಸದ್ಯ 10 ಗ್ರಾಂ ಚಿನ್ನಕ್ಕೆ 68,000 ರೂಪಾಯಿ ಇದ್ದು 101 ಕೆಜಿಗೆ ಅಂದಾಜು 68 ಕೋಟಿ ರೂಪಾಯಿಗಳಷ್ಟು ಆಗುತ್ತದೆ. ವಜ್ರದ ವ್ಯಾಪಾರಿ ದಿಲೀಪ್ ಕುಮಾರ್ ಅವರು ಕೊಟ್ಟ 101 ಕೆಜಿ ಚಿನ್ನವನ್ನ ರಾಮ ಮಂದಿರದಲ್ಲಿ ಯಾವುದಕ್ಕೆಲ್ಲ ಬಳಸಿಕೊಳ್ಳಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಇವರು ಕೊಟ್ಟ ಬಂಗಾರವನ್ನ ರಾಮ ಮಂದಿರದ ಬಾಗಿಲುಗಳಿಗೆ ಬಳಸಿಕೊಳ್ಳಲಾಗಿದೆ, ಗರ್ಭಗುಡಿಗೆ ಬಳಸಿಕೊಳ್ಳಲಾಗಿದೆ. ಚಿನ್ನ ಢಮರುಗ ಹಾಗೆ ಗರ್ಭಗುಡಿ ಮುಂಭಾಗದ ಸ್ತಂಭಗಳಿಗೆ ಈ ಚಿನ್ನವನ್ನ ಬಳಸಿಕೊಳ್ಳಲಾಗಿದೆ. ಗುಜರಾತ್ನ ಮತ್ತೊಬ್ಬ ವಜ್ರದ ವ್ಯಾಪಾರಿ ಮುಕೇಶ್ ಪಟೇಲ್ ಅನ್ನೋರು 11 ಕೋಟಿ ರೂಪಾಯಿ ಬೆಲೆ ಬಾಳುವ 6 ಕೆಜಿ ತೂಕದ ವಜ್ರಖಚಿತ ಕಿರೀಟವನ್ನ ಬಾಲರಾಮನಿಗೆ ಅರ್ಪಿಸಿದ್ದಾರೆ. ಬಂಗಾರ, ವಜ್ರ, ಅಮೂಲ್ಯ ರತ್ನದ ಕಲ್ಲುಗಳನ್ನ ಈ ಕಿರೀಟ ಒಳಗೊಂಡಿದೆ. ಕಳೆದ 6 ದಶಕಗಳಿಂದ ದೇಶ ವಿದೇಶದಲ್ಲಿ ರಾಮಾಯಣ ಪ್ರಚಾರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವ ಮೊರಾರಿ ಬಾಪು ಅನ್ನೋರು ರಾಮ ಮಂದಿರ ನಿರ್ಮಾಣ ಕಾರ್ಯಕ್ಕೆ 18.3 ಕೋಟಿ ರೂಪಾಯಿ ಸಂಗ್ರಹಿಸಿ ಕೊಟ್ಟಿದ್ದಾರೆ. ಅಮೆರಿಕ, ಬ್ರಿಟನ್, ಯುರೋಪ್, ಕೆನಡಾ ಹೀಗೆ ವಿವಿಧ ದೇಶಗಳಲ್ಲಿ ಕಾರ್ಯಕ್ರಮ ನೀಡಿ ಈ ದೇಣಿಗೆಯನ್ನ ಸಂಗ್ರಹಿಸಿದ್ದಾರೆ. ಈಗಾಗಲೇ 11.30 ಕೋಟಿ ರೂಪಾಯಿಯನ್ನ ಅಯೋಧ್ಯೆ ಟ್ರಸ್ಟ್ಗೆ ಹಸ್ತಾಂತರಿಸಿದ್ದು, ಉಳಿದ ಹಣವನ್ನ ಫೆಬ್ರವರಿಯಲ್ಲಿ ನೀಡುವುದಾಗಿ ಹೇಳಿದ್ದಾರೆ. ರಾಮ್ ಮೊರಾರಿ ಕಳೆದ 60 ವರ್ಷಗಳಿಂದ ರಾಮನ ಕಥೆಯನ್ನ ಹೇಳುವುದಕ್ಕೆ ತಮ್ಮನ್ನ ತಾವು ಮುಡಿಪಾಗಿಸಿಕೊಂಡಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಆಗುತ್ತಿರುವ ಕಾರಣ ನನ್ನ ಹೃದಯ ಸಂತೋಷದಿಂದ ತುಂಬಿದೆ ಅಂತ ಬಾಪು ಹೇಳಿಕೊಂಡಿದ್ದಾರೆ. ಮೊರಾರಿ ಬಾಪು ಅವರು ಅಯೋಧ್ಯೆ ವಿವಾದವನ್ನ ಶಾಂತಿಯುತವಾಗಿ ಪರಿಹಾರ ಕಂಡುಕೊಳ್ಳುವುದಕ್ಕೆ ನಿರಂತರವಾಗಿ ಕರೆ ನೀಡಿದ್ರು. ಸೋಮವಾರ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತರಾಗಿ ಪಾಲ್ಗೊಂಡಿದ್ದ ಖ್ಯಾತ ಉದ್ಯಮಿ ಮುಕೇಶ್ ಅಂಬಾನಿ ರಾಮ ಮಂದಿರಕ್ಕೆ 2.51 ಕೋಟಿ ರೂಪಾಯಿ ದೇಣಿಗೆಯನ್ನ ನೀಡಿದ್ದಾರೆ. ಈ ಮೊದಲು ಕೇದಾರನಾಥ, ಬದ್ರಿನಾಥಕ್ಕೂ ಮುಕೇಶ್ ಅಂಬಾನಿ ಕೋಟಿ ದೇಣಿಗೆಯನ್ನ ನೀಡಿದ್ರು. ಅಮೆರಿಕ, ಕೆನಡಾ, ಬ್ರಿಟನ್ ಸೇರಿದಂತೆ ವಿದೇಶಗಳಲ್ಲಿರುವ ಅನಿವಾಸಿ ಭಾರತೀಯರು ರಾಮನ ಭಕ್ತರು 8 ಕೋಟಿ ರೂಪಾಯಿಗೂ ಹೆಚ್ಚು ದೇಣಿಗೆಯನ್ನ ರಾಮ ಮಂದಿರಕ್ಕೆ ಸಮರ್ಪಿಸಿದ್ದಾರೆ. ಒಟ್ನಲ್ಲಿ ರಾಮ ಮಂದಿರಕ್ಕಾಗಿ ಭಕ್ತರು ನಿಸ್ವಾರ್ಥವಾಗಿ ದೇಣಿಗೆಯನ್ನ ನೀಡುತ್ತಿದ್ದಾರೆ. ಹೀಗಾಗಿಯೇ ಇವತ್ತು ಅಮೋಘ ಭವ್ಯ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ.